ಇದರ ಹೆಸರು ಜ್ವಾಲಾಮುಖಿ. ಜ್ವಾಲಾಮುಖಿ ಅಂದರೆ ಭೂಮಿಯ ಒಳಭಾಗದಲ್ಲಿ ತುಂಬಾ ಉಷ್ಣತೆ ಇರುವ ಮಾಗ್ಮಾ ಮೇಲ್ಮೈಗೆ ಬಂದು ಹೊರಬರುವ ಕ್ರಿಯೆಯನ್ನು ಜ್ವಾಲಾಮುಖಿ ಸ್ಫೋಟ ಎನ್ನುತ್ತಾರೆ. ಭೂಮಿಯ ಒಳಗಿನ ಕರಗಿದ ಪದಾರ್ಥಗಳನ್ನು ಮಾಗ್ಮಾ ಎಂದು ಕರೆಯುತ್ತಾರೆ. ಅದು ಹೊರಬಂದಾಗ ಲಾವಾ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ನಡೆಯುವ ವೈಜ್ಞಾನಿಕ ಕ್ರಿಯೆ ಬೇಕಿಂಗ್ ಸೋಡಾ ಮತ್ತು ವಿನೆಗರ್ ಸೇರಿದಾಗ ರಾಸಾಯನಿಕ ಕ್ರಿಯೆ ಸಂಭವಿಸುತ್ತದೆ. ಈ ಕ್ರಿಯೆಯಿಂದ ಕಾರ್ಬನ್ ಡೈಆಕ್ಸೈಡ್ ಅನಿಲ ಉತ್ಪತ್ತಿಯಾಗುತ್ತದೆ. ನನ್ನ ಹೆಸರು ತಾಪಸ್ ಪಾಟೀಲ್. ಇಂದು ನಾವು ಕಾರ್ಬನ್ ಶುದ್ಧೀಕರಣ ಮಾಡುತ್ತಿದ್ದೇವೆ. ಈ ಕಾರ್ಖಾನೆಯಲ್ಲಿ ಕಾರ್ಬನ್ ಶುದ್ಧೀಕರಣ ನಡೆಯುತ್ತದೆ. ಕಲ್ಲಿದ್ದಲು ಗಾಳಿ ಇಲ್ಲದೆ ಹೆಚ್ಚು ತಾಪಮಾನದಲ್ಲಿ ಬಿಸಿ ಮಾಡಿದಾಗ ಅಶುದ್ಧಿಗಳು ಬೇರ್ಪಟ್ಟು ಶುದ್ಧ ಕಾರ್ಬನ್ ಆಗುತ್ತದೆ. ಅಂದರೆ ಕೋಕ್ ದೊರೆಯುತ್ತದೆ. ಈ ಕೋಕನ್ನು ತಯಾರಿಕೆಯಲ್ಲಿ ಇಂಧನವಾಗಿ ಮತ್ತು ಕೋಕನ್ನು ಬಳಸುವಾಗ ದೊರೆಯುತ್ತದೆ. ನನ್ನ ಹೆಸರು ವಿಕ್ರಮ್. ನನ್ನ ಹೆಸರು ನಾವು ಮಾಡಿರುವ ವರ್ಕಿಂಗ್ ಮಾಡೆಲ್ ವಾಟರ್ ಸೈಕಲ್. ಇದನ್ನು ಕನ್ನಡದಲ್ಲಿ ಜಲಚಕ್ರ ಎನ್ನುತ್ತಾರೆ. ಇದರಲ್ಲಿ ಬಳಸಿರುವ ನಾವು ಮಟೀರಿಯಲ್ಗಳು 2 ಬ್ಯಾಟ್ರಿಗಳು, 1 ಬಟನ್ ಮತ್ತು ಮೋಟ್ರ್, ನೀರು ಜಗುವ ಮೋಟ್ರ್. ಇದರಲ್ಲಿ ಒಟ್ಟು 5 ಹಂತಗಳು ಬರುತ್ತವೆ. ಮೊದಲನೇ ಹಂತ ಆವಿಕರಣ. ಸೂರ್ಯನ ತಾಪದಿಂದ ನೀರು ಸಂಗ್ರಹಣೆಗೊಂಡ ಸಮುದ್ರ, ಕೆರೆ ಮತ್ತು ನದಿಗಳಲ್ಲಿ ಅದು ಶಾಖೋತ್ಪನ್ನವಾಗಿ ನೀರು ಆವಿಯಾಗುತ್ತದೆ. ಗಾಳಿಯಲ್ಲಿ ಅದು ಮೋಡವಾಗಿ ಪರಿವರ್ತನೆಗೊಳ್ಳುತ್ತದೆ ಹಾಗೂ ಪರ್ವತಕ್ಕೆ ಅಡ್ಡಿಯಾದ ಆ ಪ್ರದೇಶ ಸುತ್ತಮುತ್ತಲಿರುವ ಪ್ರದೇಶಗಳಿಗೆ ಮಳೆಯಾಗುತ್ತದೆ. ಎರಡನೇ ಹಂತ ಬಂದು ಬಾಷ್ಪೋತ್ಸವ ವಿಸರ್ಜನೆ. ಇದು ಸಸ್ಯಗಳಿರುವ ಎಲೆಗಳ ಮುಖಾಂತರ ಬರುವ ನೀರಿನ ಆವಿಕರಣವನ್ನು. ಮೂರನೇ ಸಂಗ್ರಹಣೆಗೊಂಡ ಪ್ರದೇಶ ಸರೋವರ ಮತ್ತು ನದಿಗಳಲ್ಲಿ ಸಮುದ್ರದಲ್ಲಿ ಸರೋವರವಾಗಿ ಪರಿವರ್ತನೆಗೊಳ್ಳುತ್ತದೆ. ನನ್ನ ಹೆಸರು ದೀಪಾ ಗಣಪ. ನೀರಿನ ಸಾಂದ್ರತೆ. ಇದು ನಿಂಬೆಯನ್ನು ಹಾಕಿದಾಗ ನೀರಿನಲ್ಲಿ ಮುಳುಗುತ್ತದೆ. ನೀರಿನ ಸಾಂದ್ರತೆ ಕಡಿಮೆ ಇದೆ. ಲಿಂಬೆಹಣ್ಣಿನ ತೂಕ ಹೆಚ್ಚಿರುವುದರಿಂದ ನೀರಿನಲ್ಲಿ ಲಿಂಬೆಹಣ್ಣು ಮುಳುಗುತ್ತಿದೆ. ಈಗ ಲಿಂಬೆಹಣ್ಣನ್ನು ಉಪ್ಪಿನ ನೀರಿನಲ್ಲಿ ಹಾಕುತ್ತಾರೆ. ಉಪ್ಪಿನ ಸಾಂದ್ರತೆ. ಉಪ್ಪು ಮತ್ತು ನೀರಿನ ಸಾಂದ್ರತೆ ಹೆಚ್ಚಾಗಿರುತ್ತದೆ. ನಿಂಬೆಹಣ್ಣಿನ ಸಾಂದ್ರತೆ ಕಡಿಮೆ ಇರುತ್ತದೆ. ನನ್ನ ಹೆಸರು ರಾಜ್ಕುಮಾರ್ ಬರೀ. ನನ್ನ ಹೆಸರು ಶಿವರಾಮ್ ಸೌದೆ ಮತ್ತು ವಿಸ್ತೀರ್ಣದ ನಡುವಿನ ಸಂಬಂಧಗಳು. ಒಂದು ಗ್ಲಾಸ್ ಮೇಲೆ ಒಬ್ಬನು ನಿಲ್ಲಿಸುತ್ತದೆ. ಇದು ಹೊಡೆದು ವಿಸ್ತೀರ್ಣವು ಕಡಿಮೆ ಇದ್ದಾಗ ಒತ್ತಡ ಹೆಚ್ಚಾಗುತ್ತದೆ. ಆದ್ದರಿಂದ ಒಂದು ಪ್ಲಾಸ್ಟಿಕ್ ಗ್ಲಾಸ್ ಮೇಲೆ ನಿಂತಾಗ ಅಲ್ಲಿ ವಿಸ್ತೀರ್ಣವು ಕಡಿಮೆ ಆಗುತ್ತದೆ. ಆದ್ದರಿಂದ ಒಂದು ಪ್ಲಾಸ್ಟಿಕ್ ಗ್ಲಾಸ್ ಮೇಲೆ ನಿಂತಾಗ ಒತ್ತಡ ಹೆಚ್ಚಾಗಿ ಗ್ಲಾಸ್ ಒಡೆದು ಹೋಗುತ್ತದೆ. ನಂತರ 36 ಗ್ಲಾಸ್ಗಳನ್ನು ಒಟ್ಟಿಗೆ ಇಡಬೇಕು. ನಂತರ 36 ಗ್ಲಾಸ್ಗಳನ್ನು ಒಟ್ಟಿಗೆ ಇಟ್ಟಾಗ ಅಲ್ಲಿ ವಿಸ್ತೀರ್ಣವು ಹೆಚ್ಚಾಗಿರುವುದರಿಂದ ಅದರ ಮೇಲೆ ನಿಂತಾಗ ವಿಸ್ತೀರ್ಣವು ಹೆಚ್ಚಾಗಿರುತ್ತದೆ. ಗ್ಲಾಸ್ ಒಡೆಯುವುದಿಲ್ಲ. ಆದ್ದರಿಂದ ವಿಸ್ತೀರ್ಣವು ಹೆಚ್ಚಾದಾಗ ಒತ್ತಡವು ಕಡಿಮೆಯಾಗುತ್ತದೆ. ಸ್ನೇಹ ಪ್ರಕಾಶ್ ತೋಳಜಿ. ನನ್ನ ಹೆಸರು ಮಲ್ಲೇಶ್ ರುದ್ರಪ್ಪ ಕೋಲೇಕರ್. ನೀರಿನ ಸಂಗ್ರಹಣೆಯ ಮಾದರಿ. ನೀರು ನಮ್ಮ ಜೀವನಕ್ಕೆ ಅತ್ಯಂತ ಮುಖ್ಯವಾದ ಪ್ರಾಕೃತಿಕ ಸಂಪನ್ಮೂಲವಾಗಿದೆ. ಮಾನವರು, ಪ್ರಾಣಿಗಳು ಮತ್ತು ಸಸ್ಯಗಳು ಬದುಕಲು ನೀರು ಅತ್ಯವಶ್ಯಕ. ಆದರೆ ಇತ್ತೀಚಿನ ದಿನಗಳಲ್ಲಿ ನೀರಿನ ಕೊರತೆಯು ಹೆಚ್ಚಾಗುತ್ತಿದೆ. ಆದ್ದರಿಂದ ಮಳೆ ನೀರನ್ನು ಸಂಗ್ರಹಿಸುವುದು ಅತ್ಯಂತ ಮುಖ್ಯವಾಗಿದೆ. ಆಗುವ ಸಾಮಗ್ರಿಗಳು: ರಟ್ಟು, ಬಾಟಲ್, ಬ್ಯಾಟ್ರಿ, ಬಟನ್, LED ಲೈಟ್, ಪ್ಲಾಸ್ಟಿಕ್. ಪ್ರಯೋಗದ ವಿವರಣೆ. ಮೊದಲು ಮಳೆಯ ನೀರು ಪೈಪ್ ಮೂಲಕ ಮೇಲ್ಛಾವಣಿಯಿಂದ
ಬೀಳುತ್ತದೆ. ಮೇಲ್ಛಾವಣಿಯಲ್ಲಿ ಬಿದ್ದ ನೀರು ಪೈಪ್ ಮೂಲಕ ಬಾವಿಗೆ ಸೇರುತ್ತದೆ. ಇದರಿಂದ ಕೃಷಿ ಮತ್ತು ಗೃಹ ಬಳಕೆಗೆ ಬಳಸಬಹುದು. ಈ ರೀತಿ ಮಳೆ ನೀರನ್ನು ವ್ಯರ್ಥ ಮಾಡದೆ ಉಪಯೋಗಿಸಬಹುದು. ನನ್ನ ಹೆಸರು ಪ್ರಸಾದ್ ಚಾಯಪ್ಪ ಚೌಕ. ನನ್ನ ಹೆಸರು ಅರುಣ್ ನಗರ ಸಾಗರ್. ನನ್ನ ಹೆಸರು ನನ್ನ ಹೆಸರು ಕಾರ್ತಿಕ್ ರಮೇಶ್ ಪೂಜಾರ್. ಇದರ ಹೆಸರು JCB ವರ್ಕಿಂಗ್ ಮಾಡಲ್. ಇದು JCB ಅಂದರೆ ಇದು ಕಲ್ಲು, ಕಟ್ಟಿಗೆ, ಭಾರವಾದ ವಸ್ತುಗಳನ್ನು ಸುಲಭವಾಗಿ ಎತ್ತಿಡಲು ಸಹಾಯ ಮಾಡುತ್ತದೆ. ಇದನ್ನು ಮನೆ ಕಟ್ಟಲು, ಕಾರ್ಖಾನೆಗಳಲ್ಲಿ ಮತ್ತು ಕಾರ್ಪೆಂಟ್ರಿಗಳಲ್ಲಿ ಉಪಯೋಗಿಸಲಾಗುತ್ತದೆ. ಇದರ ಉಪಯೋಗಗಳೆಂದರೆ ಬಾವಿ ಹಡ್ಡಲು, ಭೂಮಿಯನ್ನು ತೋಡಲು ಮತ್ತು ಮನೆ ಕೆಡವಲು ಬಹಳ ಉಪಯೋಗ ಆಗುತ್ತದೆ. ಇದನ್ನು ತಯಾರಿಸಲು ಸಾಮಗ್ರಿಗಳೇನೆಂದರೆ ಸಿರಿಂಜ್ ಮತ್ತು ಸಲೈನ್ ಪೈಪ್ ಮತ್ತು ರಾಡ್ ಮತ್ತು ಕಟ್ಟಿಗೆಗಳು. ನನ್ನ ಹೆಸರು ಪೂಜಾ ಕಲ್ಲಪ್ಪ ಕೊಲ್ಲೇಕರ್. ನಾನು ಮಾಡುವ ಮಾದರಿ ಹೆಸರು ಸೌರಮಂಡಲ. ಸೂರ್ಯನನ್ನು ಕೇಂದ್ರವಾಗಿಸಿಕೊಂಡು ಅದರ ಸುತ್ತ ತಿರುಗುವ ಗ್ರಹಗಳು, ಗ್ರಹಾಣುಗಳು, ಧೂಮಕೇತುಗಳು ಮತ್ತು ಆಕಾಶಕಾಯಗಳ ಸಮೂಹವನ್ನು ಸೌರಮಂಡಲ ಎನ್ನುವರು. ಸೌರಮಂಡಲದಲ್ಲಿ ಒಟ್ಟು 8 ಗ್ರಹಗಳು: ಬುಧ, ಶುಕ್ರ, ಭೂಮಿ, ಮಂಗಳ, ಗುರು, ಶನಿ, ಯುರೇನಸ್, ನೆಪ್ಚೂನ್. ಸೂರ್ಯನಿಗೆ ಅತಿ ಸಮೀಪವಾದ ಗ್ರಹ ಬುಧ, ಅತಿ ದೂರವಾದ ಗ್ರಹ ನೆಪ್ಚೂನ್. ಸೌರಮಂಡಲ ಅತ್ಯಂತ ದೊಡ್ಡ ಗ್ರಹ ಗುರು, ಅತಿ ಚಿಕ್ಕ ಗ್ರಹ ಬುಧ. ಭೂಮಿಯನ್ನು ನೀಲಿ ಗ್ರಹ ಎಂದು ಕರೆಯುತ್ತಾರೆ. ಶುಕ್ರ ಗ್ರಹವನ್ನು ಪ್ರಕಾಶವುಳ್ಳ ಗ್ರಹವೆಂದು ಕರೆಯುತ್ತಾರೆ. ನನ್ನ ಹೆಸರು ಯಶೋಧ ಮೋಹನ್ ಪಾಟೀಲ್. ನನ್ನ ಹೆಸರು ಚೇತನ ರುದ್ರಗೌಡ ಪಾಟೀಲ್. ನಾವು ಮಾಡಿರುವ ಮಾದರಿಯ ಹೆಸರು ಹನಿ ನೀರಾವರಿ ಪದ್ಧತಿ. ಇಲ್ಲಿ ಬಳಕೆಯಾಗಿರುವ ವಸ್ತುಗಳು: ಒಂದು ಬಾಕ್ಸ್, ಎಲಿಮೀಟರ್, ಬಟನ್, LED ಲೈಟ್, ಪೈಪ್, ಬಾಕ್ಸ್ ಮತ್ತು ಕಪ್ಗಳು, ರಟ್ಗಳು ಮತ್ತು ಸ್ಟ್ರಾ. ಹನಿ ನೀರಾವರಿ ಪದ್ಧತಿ ಎಂದರೆ ಬೆಳೆಗಳ ಬೇರುಭಾಗಕ್ಕೆ ನೀರು ಹನಿ ಹನಿಯಾಗಿ ನೇರವಾಗಿ ಪೂರೈಸುವ ನೀರಾವರಿ ವಿಧಾನ. ಇದರ ಉಪಯೋಗಗಳು: ನೀರು ಹನಿ ಹನಿಯಾಗಿ ನೇರವಾಗಿ ಬೇರುಗಳಿಗೆ ಹೋಗುವುದರಿಂದ ನೀರಿನ ವ್ಯರ್ಥತೆ ಕಡಿಮೆ. ಸಸ್ಯಗಳಿಗೆ ಅಗತ್ಯವಿರುವಷ್ಟು ನೀರು ಸರಿಯಾಗಿ ಸಿಗುತ್ತದೆ. ಉತ್ಪಾದನೆ ಹೆಚ್ಚಾದರೆ ಬೆಳೆಗಳ ಗುಣಮಟ್ಟ ಮತ್ತು ಪ್ರಮಾಣ ಹೆಚ್ಚಾಗುತ್ತದೆ. ನೀರು ಖರ್ಚು ಹೋಗುವುದು ತಪ್ಪುತ್ತದೆ. ನಾವು ನೀರು ನಿಧಾನವಾಗಿ ಬಿಡುವುದರಿಂದ ಮಣ್ಣು ಉಳಿಯುತ್ತದೆ. ರೈತರ ಶ್ರಮ ಉಳಿಯುತ್ತದೆ. ಗೊಬ್ಬರವನ್ನು ನೀರಿನ ಜೊತೆ ಕೊಡಬಹುದರಿಂದ ವ್ಯರ್ಥತೆ ಕಡಿಮೆ. ಬೇರೆ ಭಾಗಕ್ಕೆ ನೀರು ಹರಿಯದ ಕಾರಣ ಕಳೆ ಕಡಿಮೆ ಬರುತ್ತದೆ. ಈಗ ಇದನ್ನು ತೋರಿಸುತ್ತೇನೆ. ಅದರಲ್ಲಿರುವ ನೀರು ಇದಕ್ಕೆ ಹೋಗಿ ಇಲ್ಲಿ ಹನಿ ಹನಿಯಾಗಿ ನೀರು ಬರುತ್ತದೆ.